ಯೂಶಲಿ ನೀವು ಮೌಂಟೇನ್ ಪರ್ಸನ್ ಬೀಚ್ ಪರ್ಸನ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಎರಡು ಒಟ್ಟಿಗೆ ನೋಡಿದ್ರೆ ಹೆಂಗಿರುತ್ತೆ? ಅದ್ರ ಜೊತೆ ನದಿನೂ ಆಡ್ ಮಾಡಿದ್ರೆ ಹೆಂಗಿರುತ್ತೆ? ತೋರಿಸ್ತೀವಿ ಬನ್ನಿ ಅದ್ ಯಾವ ಪ್ಲೇಸ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಮನೆ ಹುಡುಗರು ಕೆಂಪಿ ಬಂದಾಯ್ತು. ನಾವ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸಿನಿಕ್ ವ್ಯೂ ಇರೋ ಪ್ಲೇಸ್ ಹೋಗ್ತಿದೀವಿ ಅಂತ. ಫೈನಲಿ ಆ ಪ್ಲೇಸ್ ಯಾವ್ದು ಅಂತ ರಿವೀಲ್ ಮಾಡೋ ಟೈಮ್ ಬಂತು. ಆನ್ ದಿ ವೇ ಟು ದಿಸ್ ಪ್ಲೇಸ್ ನಾವು ಒಳ್ಳೊಳ್ಳೆ ಸೂಪರ್ ಕಾರ್ಸ್, ಬೈಕ್ಸ್ ಮತ್ತೆ ಎಲ್ಲಾ ನೋಡಿದ್ವಿ. ಪ್ಯಾರಾಗ್ಲೈಡಿಂಗ್ ಕೂಡ ಮಾಡ್ತಿದ್ರು. ಒನ್ ಪ್ಲೇಸ್ ಡೆಸ್ಟಿನೇಷನ್ಸ್ ಗಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ಎಕ್ಸ್ಪೀರಿಯನ್ಸ್ ಇವತ್ತು ನಿಮ್ಗೂ ಮಾಡಿಸ್ತೀವಿ ಬನ್ನಿ. ಮೋಸ್ಟ್ ಆಫ್ ದಿ ಹಾಲಿವುಡ್ ಅಂಡ್ ಬಾಲಿವುಡ್ ಮೂವೀಸ್ ಕೂಡ ಇಲ್ಲಿ ಶೂಟ್ ಮಾಡಿದಾರಂತೆ. ಅಂಡ್ ಮಿಸ್ ಕ್ಯಾಲಿಫೋರ್ನಿಯಾ ಅನ್ನೋ ನಮ್ ಕನ್ನಡ ಮೂವಿ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಇವಾಗ ನಾವು ಹೋಗ್ತಿರೋದು ಕ್ಯಾಲಿಫೋರ್ನಿಯಾ 1 ಹೈವೇಲಿ. ಇಫ್ ಯು ಗೈಸ್ ಆರ್ ಡ್ರೈವಿಂಗ್ ಎಂಥೂಸಿಯಾಸ್ಟ್ ದೆನ್ ಪರ್ಫೆಕ್ಟ್ ಪ್ಲೇಸ್ ಇದು. ಕಂಪ್ಲೀಟ್ ವಿಡಿಯೋನ ನೋಡಿ, ಈ ಪ್ಲೇಸ್ ನ ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ. ಏನಪ್ಪಾ ಬರೀ ಪ್ಲೇಸ್ ಬಗ್ಗೆ ಬಿಲ್ಡಪ್ಪೇ ಆಯ್ತು, ಬಟ್ ಪ್ಲೇಸ್ ಯಾವ್ದು ಅಂತಾನೆ ಹೇಳಿಲ್ಲ ಅಂತ ಅನ್ಕೊಂಡ್ರ? ನಾವಿವತ್ತಿರೋದು ಬಿಗ್ ಸರ್ ಅಂತ ಫೇಮಸ್ ಆಗಿರೋ ಕ್ಯಾಲಿಫೋರ್ನಿಯಾ ಹೈವೇ 1. ಒಂದ್ ಸೈಡ್ ಪೆಸಿಫಿಕ್ ಓಷನ್, ಇನ್ನೊಂದ್ ಕಡೆ ಎತ್ತರವಾದ ಬೆಟ್ಟಗಳು. ವರ್ಲ್ಡ್ ಫೇಮಸ್ ಬ್ಯೂಟಿಫುಲ್ ಡ್ರೈವಿಂಗ್ ಹೈವೇ ಇದು. ಆನ್ ದಿ ವೇ ಹೋಗ್ತಾ ತುಂಬಾ ಪೀಕ್ ಪಾಯಿಂಟ್ಸ್, ಸನ್ರೈಸ್ ಸನ್ಸೆಟ್ಸ್ ವ್ಯೂ ಪಾಯಿಂಟ್ಸ್, ಬೀಚಸ್ ಎಲ್ಲ ಸಿಗುತ್ತೆ. ಅದರಲ್ಲಿ ಬಿಕ್ಸ್ಬಿ ಬ್ರಿಡ್ಜ್ ಕೂಡ ವೆರಿ ಫೇಮಸ್. ಈ ಬ್ರಿಡ್ಜ್ ನ 1932ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಂಡ್ 280 ಅಡಿ ಹೈಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 280 ಅಡಿ ಏನ್ ದೊಡ್ಡ ವಿಷಯನಾ ಅಂತ ನೀವು ಕೇಳ್ಬೋದು. ಆದ್ರೆ ಕನ್ಸ್ಟ್ರಕ್ಟ್ ಮಾಡಿರೋ ಇಯರ್ ನೋಡಿ, 1932ಲೆ ಆ ಹೈಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಎಷ್ಟು ಎಫರ್ಟ್ಸ್ ಇರುತ್ತೆ ವಿತೌಟ್ ಎನಿ ಸಫಿಸ್ಟಿಕೇಟೆಡ್ ಟೂಲ್ಸ್. ನೋಡಿ ಬಂದ್ವಿ, ರೀಚ್ ಆದ್ವಿ, ಬಟ್ ಪಾರ್ಕಿಂಗ್ ಸಿಗ್ತಾ ಇಲ್ಲ ನಮ್ಗೆ. ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾ ಈಗ? ಇಲ್ಲಿ ನೋಡಿ, ಸೈಡ್ ಬ್ರಿಡ್ಜ್ ಮೇಲೆ ನಡ್ಕೊಂಡ್ ಬರೋದಕ್ಕೆ ಅವ್ರು ಎಲ್ಲೂ ಜಾಗನೇ ಮಾಡಿಲ್ಲ. ಆಕ್ಚುಲಿ ಅದು ಒಳ್ಳೇದೇ ಜಾಗ ಮಾಡ್ದಿಲ್ದಿರೋದು, ಇಲ್ಲಾಂದ್ರೆ ಜನಗಳೆಲ್ಲ ನಿಂತ್ಕೊಂಡು ಇಲ್ಲಿ ತುಂಬಾ ಡೇಂಜರಸ್ ಕೂಡ ಇದೆ. ಸೊ ನೀಟಾಗಿ ಜಾಗ ಮಾಡಿಲ್ಲ ಅವ್ರು ನಡ್ಕೊಂಡ್ ಬರಕ್ಕೆ. Sol y arena, oh so bright, baila conmigo toda la night, el ritmo suena. ವ್ಯೂ ನೋಡಿ ಜನರೇ ಅಂತ ಸಖತ್ತಾಗಿದೆ ವ್ಯೂ ಮಾತ್ರ. ಕ್ಯಾಮ್ರಾದಲ್ಲಿ ಹಿಂಗ್ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡಕ್ಕೆ ಫುಲ್. ನಾವು ಆ ಸೈಡ್ ಪಾರ್ಕ್ ಮಾಡ್ಬೇಕಾಗಿತ್ತು, ಪಾರ್ಕ್ ಸಿಗ್ಲಿಲ್ಲ. ಈ ಸೈಡ್ ಬಂದ್ಬಿಟ್ಟಿದೀವಿ. ಪಾರ್ಕ್ ಸಿಗ್ಲಿಲ್ಲ, ಪಾರ್ಕಿಂಗ್ ಸಿಗ್ಲಿಲ್ಲ. ಏನ್ ಗೊತ್ತಾ, ನಾವ್ ಅಲ್ಲಿಂದ ವ್ಯೂ ನೋಡ್ಬೇಕು. ಆ ಸೈಡ್ ಇಂದ ಅಲ್ಲಿ ಎಷ್ಟೊಂದ್ ಜನ ಕಾಣಿಸ್ತಾ ಇದಾರಲ್ಲ, ಅಲ್ಲಿಂದ ಈ ಸೈಡ್ ವ್ಯೂ ನೋಡ್ಬೇಕು. ನೋಡಿದ್ರೆ ನಮಗ್ ಪಾರ್ಕಿಂಗ್ ಸಿಗ್ಲಿಲ್ಲ. ನಾವು ಸ್ವಲ್ಪ ಮುಂದೆ ಬಂದ್ಬಿಟ್ವಿ. ನೋಡಿದ್ರೆ ಇಲ್ಲಿ ಯೂ ಟರ್ನ್ ಮಾಡ್ಕೊಳಕ್ಕೂ ಜಾಗ ಇಲ್ಲ ಇವಾಗ. ಸೊ ಈ ಕಡೆಯಿಂದ ನಿಂತ್ಕೊಂಡು ವ್ಯೂ ನೋಡ್ತಾ ಇದೀವಿ, ಬಟ್ ಅಲ್ಲಿ ಜಾಸ್ತಿ ಜನ ಇದಾರೆ. ಆ ಕಡೆಯಿಂದ ಅಲ್ಲೊಂದು ವ್ಯೂ ಪಾಯಿಂಟ್ ನೋಡಿದ್ವಿ. ಸೊ ಹೋಗ್ತಾ ಇದೀವಿ, ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ. ಆಕ್ಚುಲಿ ಮಿಸ್ ಆಗ್ಬಿಟ್ಟಿದೀವಿ ನಾವು. ಅನುಪಣ್ಣ ಮತ್ತೆ ಪಲ್ಲವಿ ಅಕ್ಕ ಅಲ್ಲಿ ಆ ಕಡೆ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ನಾವು ಈ ಸೈಡ್ ಆಫ್ ದಿ ಬ್ರಿಡ್ಜ್ ಸ್ಟ್ರಕ್ ಆಗ್ಬಿಟ್ಟಿದೀವಿ. ಇಲ್ಲಿ ನೋಡಿ, ಇಲ್ಲಿಂದ ಹೋಗ್ತಾ ಇದೀವಿ ನಾವು ಬೇರೆ ಮಿಸ್ ಆಗಿ ಬೇಡ ಕತೆ. ಏನಂತಂದ್ರೆ ಈ ತರ 2-3 ಕಾರಲ್ಲಿ ಬರ್ತೀವಲ್ವಾ ಫ್ಯಾಮಿಲೀಸು, ಅವಾಗಂತೂ ನಿಜ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ನೆಟ್ವರ್ಕು ಸಿಗ್ತಾ ಇಲ್ಲ ನಮ್ಗೆ. ಮ್ಯಾಪ್ಸ್ ನೋಡೋಣ ಅಂತಂದ್ರೆ ಆಫ್ಲೈನ್ ಆಕ್ಚುಲಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಮ್ಯಾಪ್ಸ್, ಆಯ್ತಾ. ಬಟ್ ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗೋದು ಅದೆಲ್ಲ ಲಿಸ್ಟ್ ಇತ್ತು. ಬಟ್ ಸ್ಟಿಲ್ ಇವಾಗ ಕಮ್ಯುನಿಕೇಟ್ ಮಾಡ್ಕೊಂಡು ಒಟ್ಟಿಗೆ ಹೊರಡ್ಬೇಕಲ್ವಾ. ನಾವ್ ಈ ಸೈಡ್ ಆಫ್ ದಿ ಬ್ರಿಡ್ಜ್ ಇದೀವಿ, ಬಟ್ ಅವರು ಆ ಸೈಡ್ ಆಫ್ ದಿ ಬ್ರಿಡ್ಜ್ ಇದ್ರು. ಸೊ ಅದೊಂದ್ ಚೂರು ನಮ್ಗೆ ಮಿಸ್ ಹೊಡಿತು. ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಕಾಲ್ ಮಾಡಕ್ಕೂ ನೆಟ್ವರ್ಕ್ ಇರ್ಲಿಲ್ಲ. ಸೊ ಕಮ್ಯುನಿಕೇಟ್ ಮಾಡ್ಕೊಳ್ಳೋದೇ ತುಂಬಾ ಡಿಫಿಕಲ್ಟ್ ಆಗೋಯ್ತು. ಫೈನಲಿ ಈ ಸೈಡ್ ಆಫ್ ದಿ ಬ್ರಿಡ್ಜಿಗೆ ಬಂದ್ವಿ. ನಾವು ನೋಡಿ ಆ ಕಡೆ ಇದ್ವಿ ಅವಾಗ್ಲೇ, ಇವಾಗ ಈ ಕಡೆ ಬಂದ್ವಿ. ಒಂದೊಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಯೂ ಟರ್ನ್ ಮಾಡ್ಕೊಳ್ಳೋದಕ್ಕೆ ಜಾಗ ಇತ್ತು. ಸೊ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಫೈನಲಿ ಈ ಕಡೆ ಬಂದ್ವಿ. ಅಂಡ್ ಅನುಪಣ ಪಲ್ಲವಿಯಕ್ ಅವರು ಸಿಕ್ಕಿದ್ರು. ಸೊ ಇವಾಗ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದೀವಿ ನೋಡಿ. ಕ್ಲಿಸ್ಟರ್ ಕ್ಲಿಯರ್ ಆಗಿದೆ. ಲಿಟ್ರಲಿ ಒಳಗಡೆ ಇರೋ ಕಲ್ಗಳೆಲ್ಲ ಕಾಣಿಸ್ತಾ ಇದೆ. ಆಳ ಅಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಬಟ್ ಇಲ್ಲಿಂದ ಎಷ್ಟು ಕ್ಲಿಯರ್ ಆಗಿದೆ. ಅಷ್ಟು ಅಲೆಗಳು ಫೋರ್ಸ್ ಆಗಿ ಬರ್ತಾ ಇದೆಯಲ್ಲ, ಅದಕ್ಕೆ ಇಲ್ಲಿ ಮಣ್ಣಿಂದು ನೀರು ಈ ಕಡೆ ಮಣ್ಣಿರೋದೆಲ್ಲ ಮಿಕ್ಸ್ ಆಗ್ತಾ ಇದೆ. ಮತ್ತೆ ರಿವರ್ಸ್ ಹೋಗಿದ ತಕ್ಷಣ ಎಷ್ಟು ನೀಟಾಗಿ ಕ್ಲಿಯರ್ ಆಗ್ತಾ ಇದೆ ವಾಟರು. ನೋಡೆ ನಿನ್ಗೆ ಹೇಳ್ದೆ ಅವಾಗ್ಲೇ, ಯಾರೋ ಒಬ್ರು ನೋಡು ಅಂತ. ಅಲ್ಲಿ ಯಾರೋ ಒಬ್ರು ಹೋಗಿದ್ದಾರೆ ನೋಡ್ಕೊಂಬ ಅಂತ ಹೇಳಿದ್ರೆ ಕಾಮುಕ ಅಂತ ಹೇಳ್ಬಿಟ್ಟ ಅಂತ ಹೇಳ್ದೆ ಅವಾಗ್ಲೇ. ನ್ಯೂಸಲ್ಲಿ ಬರುತ್ತೆ ಅಂತ ಹೋಗಿ ನೋಡ್ಕಮ್ಮ ಅಂತ ಹೇಳ್ದೆ ನಾನು. ಇವಾಗ ಬಾಯ್ಸ್ ಪವರಾ
ಬರೀ ಗರ್ಲ್ಸೇ ಯಾವಲ್ಲ ಕೂಡ ತಕೊಂಬ ಬಾಯ್ಸ್ ತಕೊಂಬಾರ್ದ ಹಂಗೆ ನಾವ್ ಇದು ಕೊಡ್ತಾ ಬಾಯ್ಸ್ ಅಂಕಲ್ಸ್ ಕಾಂಪಿಟೇಷನ್ ನಿಮ್ಮನ್ನ ನೋಡ್ದೆ ಬ್ರೋ ಅಂಕಲ್ಸ್ ಅಂತೆ ಯಂಗ್ ಅಂಕಲ್ಸ್. ಗುರುಜಿ ಬೇಡ ಗುರುಜಿ, ಅಲ್ಲಿ ಎಷ್ಟು ಸ್ಟೀಪ್ ಆಗಿದೆ ನಿಮಗ್ ಗೊತ್ತಾಗಲ್ವಾ ಗುರುಜಿ? ಬಿದೋಗ್ತೀರಾ ಗುರುಜಿ? ಬೇಡ ಗುರುಜಿ, ನಂಗೆ ಭಯ ಆಗುತ್ತೆ ಗುರುಜಿ. ಗುರುಜಿ ಅಲ್ವಾ ಅಪ್ಪ, ಕಾಲೆಲ್ಲ ನಡಕ್ತಾ ಇದೆ. ಈ ಕಡೆ ಬಂದ್ರೆ ಫುಲ್ ಸ್ಟೀಪ್ ಆಗಿದೆ. ಅನ್ಬಿಡ್ತೀರಂತೆ ಚೆಕ್. ಆಮೇಲೆ ನನ್ನ ಚೆಕ್ ಮಾಡ್ಬೇಕಷ್ಟೇ ಎಲ್ಲಿದ್ದೀನಿ ಅಂತ. ನಂಗೆ ಭಯ ಆಗುತ್ತೆ, ಅದಕ್ಕೆ ನಾನು ಹೋಗಲ್ಲ, ನಿಮ್ನು ಹೋಗಕ್ ಬಿಡಲ್ಲ. ಪಾರ್ಕಿಂಗ್ ನೋಡಿ, ಇಷ್ಟೇ ಪ್ರಾವಿಷನ್ ಮಾಡಿರೋದು ಇಲ್ಲಿ. ಸೊ ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಇದೆ. ಇಷ್ಟೇ ಬಿಟ್ಟರೆ ನಾವು ಅಲ್ಲಿ ನಿಲ್ಸಿದ್ವಿ, ಆ ಕಡೆನೂ ಸ್ವಲ್ಪ ಪಾರ್ಕಿಂಗ್ ಇದೆ. ಅಷ್ಟೇ ಬಿಟ್ಟರೆ ಇಲ್ಲೇ ವ್ಯೂ. ಹೆಲೋ, ಅವರ್ ವಂಶು ಇಸ್ ಬ್ಯಾಕ್. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಗಿದ್ದು, ಅಲ್ಲಿಂದ ವೀಡಿಯೋಸ್ಗಳನ್ನೆಲ್ಲ ತೊಗೊಂಡು ಆ ವ್ಯೂ ಎಲ್ಲ ನೋಡಿಕೊಂಡು ಮತ್ತೆ ಈ ಸೈಡಿಗೆ ಬಂದ್ವಿ. ಸೇಮ್ ಬ್ರಿಡ್ಜೇ, ಬಟ್ ಆ ಕಡೆಯಿಂದನೇ ಒಂಥರ ವ್ಯೂ ಕಾಣಿಸುತ್ತೆ, ಈ ಕಡೆಯಿಂದನೇ ಡಿಫ್ರೆಂಟಾಗಿ ಕಾಣಿಸುತ್ತೆ ವ್ಯೂ. ಬಿಕಾಸ್ ನಮ್ಗೆ ಇಲ್ಲಿ ಫಸ್ಟ್ ಪಾರ್ಕಿಂಗ್ ಸಿಕ್ಕಲಿಲ್ಲ. ಅಲ್ಲಿ ಸಿಗುತ್ತೆ, ಎಲ್ಲರೂ ಮಾಡ್ತಿದ್ರು ಅಲ್ಲೇನೆ. ಅವಾಗಲೇ ಆ ಸೈಡ್ ಇತ್ತಲ್ಲ, ಪಾರ್ಕಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಯೂ ಟರ್ನ್ ತೊಗೊಂಡು ವಾಪಸ್ ಬರಬೇಕು. 2 ಮೈಲ್ಸ್ ಹೋಗಿ ಯೂ ಟರ್ನ್ ತೊಗೊಂಡು ಬಂದಿರೋದು ನಾವು. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ದೇ ಕ್ಯಾನ್ ಗೋ ಫ್ರಂಟ್ ಅಲ್ಲಿವರೆಗೂ ಹೋಗ್ಬಿಟ್ಟು ಆಮೇಲೆ ಯೂ ಟರ್ನ್ ತೊಗೊಂಡು ಬರ್ಬೋದು. ಅಲ್ಲಿ ಪಾರ್ಕಿಂಗ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಚೆನ್ನಾಗಿದೆ ಪಾರ್ಕಿಂಗು, ಬಟ್ ವಾಕ್ ಮಾಡ್ಕೊಂಡು ಇಲ್ಲಿವರೆಗೂ ಬರೋದಕ್ಕೆ ಜಾಗ ಇಲ್ಲ. ಸೊ ಬೆಟರ್ ಅಲ್ಲಿವರೆಗೂ ಹೋಗಿ ಅಲ್ಲಿ ಯೂ ಟರ್ನಿಗೆ ಜಾಗ ಮಾಡಿದ್ದಾರೆ. ಸೊ ಅಲ್ಲಿ ಯೂ ಟರ್ನ್ ತೊಗೊಂಡು ಇಲ್ಲಿ ಬಂದು ಪಾರ್ಕ್ ಮಾಡಿಕೊಂಡು ಈ ವ್ಯೂ, ಈ ಕಡೆ ಇರೋ ಈ ವ್ಯೂನು ನೋಡ್ಬೋದು, ಆ ಕಡೆ ಇರೋ ವ್ಯೂನು ನೋಡ್ಬೋದು. ಈ ಬೆಟ್ಟದ ಮೇಲ್ಗಡೆ ಒಂದು ಸಿಂಗಲ್ ಮನೆ ಇದೆ. ಆ್ಯಕ್ಚುಲಿ ರಾಕೇಶ್ ರೇಗಿಸ್ತಾ ಇದ್ರು, ಈ ಥರ ಸಿಂಗಲ್ ಮನೆ ಬೆಟ್ಟದ ಮೇಲ್ಗಡೆ ಮಾಡಿಬಿಟ್ರೆ ಏನು ಮಾಡ್ತೇನೆ ನೀನು ಇರ್ತೀಯ ಒಬ್ಳೆ ಅಂತ. ನಾನು ಅದೇ ಹೇಳ್ತಾ ಇದ್ದೆ, ಇವಾಗ ಇಷ್ಟೊಂದು ಜನಗಳ ಮಧ್ಯೆ ಇದ್ರೇನೆ ನನಗೆ ಒಬ್ಳೆ ಇರಕ್ಕೆ ಭಯ ಆಗುತ್ತೆ, ಇನ್ನು ಅದ್ರ ಮೇಲೆಲ್ಲ ಮಾಡಿಬಿಟ್ರೆ ಅಷ್ಟೇ, ಇರಲ್ಲ, ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ ಏನು ಸಖತ್ತಾಗಿದೆ, ಫುಲ್ ಕಂಪ್ಲೀಟ್ ವ್ಯೂ. ಅವ್ರಿಗಂತೂ ಬೆಟ್ಟದ ಮೇಲೆ ಒಂದು ಸಿಂಗಲ್ ಹೌಸು, ಸಖತ್ತಾಗಿದೆ ಮನೆ ಮಾತ್ರ. ನೋಡಿ ಇಲ್ಲಿ ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಾ ಇದಾರೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಬಿಕ್ಸರ್ ಅಲ್ಲಿ ತುಂಬಾ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಎಲ್ಲ ಟ್ರೆಕ್ಕಿಂಗಿಗೆ ನಡ್ಕೊಂಡು ಹೋಗ್ತಾ ಇದ್ರೆ. ಮೇನ್ ಪ್ರಾಬ್ಲಮ್ ಇಲ್ಲಿ ಏನಂತ ಅಂದ್ರೆ ಪಾರ್ಕಿಂಗ್ಗೆ. ನಾವು ಅದೇ ಪ್ರಾಬ್ಲಮ್ನೇ ಫೇಸ್ ಮಾಡಿದ್ದು. ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಮಸ್ತಾಗಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಅಷ್ಟೇ ಒನ್ ಆಫ್ ದಿ ಫೇಮಸ್ ವ್ಯೂ ಪಾಯಿಂಟ್ಸ್ ಇದೆ. ಇಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು, ಬಟ್ ನಮಗೆ ಸಿಕ್ಲಿಲ್ಲ. ಬಟ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ ಬೆಟ್ಟದ ಮೇಲೆ. ವ್ಯೂ ಅಂತೂ ಇಲ್ಲಿ ಬೆಸ್ಟ್ ಇರುತ್ತೆ ಮೇಲ್ಗಡೆ ಹೋದ್ರೆ, ಬಟ್ ವಿ ಮಿಸ್ಡ್ ಇಟ್. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಟ್ರೈ ಮಾಡಬೇಕು. ಓಕೆ, ಇವಾಗ ಶೂಸ್ ತೆಗೆದು ಸ್ಲಿಪ್ಪರ್ಸ್ ಹಾಕೊಂಡು ಹೋಗೋದು. ಅಲ್ಲಿ ಇಲ್ಲ, ಅಲ್ಲಿನ್ನೂ ಹೋಗಿಲ್ವಲ್ಲ. ಇರ್ರಿ, ಈ ಕಡೆ ಹಿಡ್ಕೊಳ್ಳಿ. ಅಯ್ಯಜ್ಜ, ಕವರ್ ಒಳಗಡೆ ಹಾಕಿ ಹಂಗೆ. ಓಕೆ, ಇವಾಗ ರೆಸ್ಟೋರೆಂಟ್ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ರಾಕೇಶ್ ಯಾವುದೋ ತುಂಬ ಚೆನ್ನಾಗಿದೆ ಇಲ್ಲಿ ರೆಸ್ಟೋರೆಂಟ್ ಪ್ಲೇಸ್, ತುಂಬ ಚೆನ್ನಾಗಿದೆ ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಅಂತ ಯಾವುದೋ ನೋಡ್ಕೊಂಡಿದ್ದು. ಸೊ ಫೈನಲಿ ಬಂದಿದ್ದೀವಿ, ನೋಡಬೇಕು ಒಳಗಡೆ ಹಿಂಗೆ ಇದೆ ಅಂತ. ಲೈನ್ ಅದು. ಆ್ಯಕ್ಚುಲಿ ರೆಸ್ಟೋರೆಂಟಲ್ಲೂ ಫುಲ್ ಕ್ಯೂ ಇದ್ದಾರೆ, ನೋಡಬೇಕು. ಬಟ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಂದು ಬಿಕ್ಸ್ಬಿ ಬ್ರಿಡ್ಜಿಂದ ಒಂದು 15 ಮೈಲ್ಸ್ ಬರಬೇಕಾ? ಒಂದು 15 ಮೈಲ್ಸ್ ಬಂದರೆ ಇದು ಡೈನಿನ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಫೇಮಸ್ ಆಗಿತ್ತಂತೆ ಇದು. ಸೊ ಇವ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿದೆ, ನೀರಿರುತ್ತೆ, ನೀರ್ ಮಧ್ಯ ಕುತ್ಕೊಂಡು ಊಟ ಮಾಡೋದು, ಆ ತರ ಏನೋ ನೋಡಿದ್ರಂತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಹೆಂಗಿದೆ ಏನು ಅಂತ. ಆಕ್ಚುಲಿ ಜನ ತುಂಬಾ ಇದಾರೆ. ನಾರ್ಮಲ್ ಬ್ರಿಕ್ಸ್ಬಿ ಬ್ರಿಡ್ಜ್ ಬಂದ್ರೆ ನೀವು ಅಲ್ಲಿಂದ 15 ಮೈಲ್ಸ್ ಅಲ್ಲೇ ಇರುತ್ತೆ. ಇದು 15 ಮೈಲ್ಸ್ ಅಲ್ಲೇ ಮಿಸ್ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮುಂದೆ ಬಂದ್ರೆ ಸಾಕು. ಈ ಪ್ಲೇಸಿಗೆ ಬಂದ್ಮೇಲಂತೂ ಫುಲ್ ಶಾಕ್ ಆಗೋಯ್ತು ನನಗೆ. ಏನ್ ನಮ್ ಕೆಂಪ ಅವರು ಅದು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಇಷ್ಟು ಒಳ್ಳೆ ಪ್ಲೇಸ್ ಹುಡುಕ್ಬಿಟ್ಟಿದಾರ ಅಂತ. ಫುಲ್ ಪೈಸಾ ವಸೂಲ್ ತರ ಇತ್ತು ಈ ಪ್ಲೇಸ್. ಫುಲ್ ವ್ಯೂ ಎಲ್ಲ ಮಸ್ತ್ ಆಗಿತ್ತು ನೋಡೋದಿಕ್ಕೆ. How are you feeling? But nice. Full cold.
It's nice, right? Yay! Yay! This French fries is for you guys. Vanshu! ಏನ್ ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದೀವಿ. ಎರಡು ಚಿಕ್ಕ ಹುಡುಗಿರು ಆಟ ಆಡ್ತಾವ್ರಲ್ಲಿ ನೀರೊಳಗೆ. ಸ್ಪ್ಲಾಶ್ ವಂಶು. ಸ್ಲೋ. ನೋ. Enough. ಕೇರ್ಫುಲ್. ಈ ಜಾಗನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ, ರಿವರ್ ಹೋಗ್ತಾ ಇದೆ, ಅದ್ರ ಮಧ್ಯೆನೆ ರೆಸ್ಟೋರೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಇವನ್ ಇನ್ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ. ಸಾಕತ್ತಾಗಿದೆ. ಇಲ್ಲಿಗೆ ಬಂದ್ರೆ ಮಿಸ್ಸೇ ಮಾಡ್ಕೊಳಂಗಿಲ್ಲಲ್ವಾ? ಈ ಮಸ್ಟ್ ವಿಸಿಟ್ ಪ್ಲೇಸ್. ನಿಜ ತುಂಬಾ ಚೆನ್ನಾಗಿದೆ ಪ್ಲೇಸ್. ಫುಲ್ ರಿಲ್ಯಾಕ್ಸ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್. ರೆಸ್ಟೋರೆಂಟ್ ಒಳಗಡೆ ರಿವರ್ ಐತಾ? ರಿವರ್ ಒಳಗಡೆ ರೆಸ್ಟೋರೆಂಟ್ ಐತಾ? ಐ ಥಿಂಕ್ ರಿವರ್ ಒಳಗಡೆ ವಂಶು ಇಲ್ಲೇ ಒನ್ ಡೇ ಫುಲ್ ಹುಡುಕಿರೋದಲ್ವಾ, ಅದಕ್ಕೆ ಚೆನ್ನಾಗಿದೆ. ಒನ್ ಡೇ ಫುಲ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಒನ್ ಡೇ ಅಲ್ಲಿ ನೋಡಿ, ಅಲ್ಲಿ ಬೇರೆ ಇದೆ, ಅಲ್ಲೇ ಮಲ್ಕೊಂಡು ತರ ಎಲ್ಲ ಮಾಡ್ಕೊಂಡು ಇಲ್ಲೇ ಇರ್ಬಿಡ್ಬೋದು. ಮರ ಹತ್ಬಿಟ್ಟು ಕುತ್ಕೊಂಡ್ಬಿಡೋದ. ಈ ಮರ ಹತ್ಸಕ್ ಇವಳನ್ನ ನಾನೇ ಬರವಾಗಿಲ್ಲ. ಈಗ ಬಂದೆ, ಕೈ ಹಿಡ್ಕೊಂಡ್ ಬಂದ್ರು ಆಗಲ್ಲ ಅಂತ. ಆಗಲ್ಲ ಅಂತಲ್ಲ, ಭಯ. ಇಲ್ಲೇನಾದ್ರೂ ಬಿದ್ದೇನಾದ್ರೂ ಆದ್ರೆ ಅಷ್ಟೇ ಕತೆ. ಏನಾಗುತ್ತೆ? ಬಿದ್ರೆ ಬೀಳ್ತಿ ಅಷ್ಟೇ, ಏನೂ ಆಗಲ್ಲ. ಅಲ್ಲ, ಕೈ ಕಾಲ್ ಮುರ್ಕೊಂಡ್ರೆ ಆಮೇಲೆ ಹಾಸ್ಪಿಟ್ಲಿಗೆ ತಿರ್ಗ್ಬೇಕಲ್ಲ, ಅದಕ್ಕೆ ಭಯನಾ? ಇಂಡಿಯಾಲಾದ್ರ ಪಟ್ಟಂತ ಹೋಗಿ ಪಟ್ಟಂತ ಏನಾದ್ರು ಮಾಡ್ಸ್ಕೊಂಡ್ ಬರ್ಬೋದು. ಇಲ್ಲಂಗಾಗುತ್ತಾ? ಹೋಗ್ಬೋದು. ಇಲ್ಲೂ ಪಟ್ಟಂತ ಎಮರ್ಜೆನ್ಸಿ ರೂಮ್ ಹೋಗ್ಬೋದು. ಅದೇ ಬ್ಯಾಂಕ್ ಕರಪ್ಟ್ ಆಗುತ್ತೆ ಅಷ್ಟೇ. ಇಲ್ಲ, ಬ್ಯಾಂಕ್ ರಪ್ಟ್ ಏನು ಆಗಲ್ಲ. ನಿನ್ ಕಾಲ್ ಮುರಿದೋಗೈತೆ ಅಂತ ಗೊತ್ತಾಗ್ಬೇಕಷ್ಟೇ ಅವ್ರಿಗೆ. ಒಂಚೂರು ಲೇಟ್ ಆಗೈತೆ ಹಂಗೆಲ್ಲ ಹೋದ್ರೆ ಅವ್ರು ಲೇಟ್ ಮಾಡ್ತಾರೆ. ನಿನ್ ಕಾಲ್ ಮುರಿದೋಗೈತೆ, ಎಮರ್ಜೆನ್ಸಿ 911 ಫೋನ್ ಮಾಡ್ಕೊಂಡು ನೀನ್ ಹೋದ್ರೆ ನೋಡ್ತಾರೆ. ವಂಶುಗೆ ಇರೋಷ್ಟುನು ಇವ್ರಿಗಿಲ್ಲ ಆಯ್ತಾ. ಪಾಪ ಅವಳು ತಗೊಂಬಂದ್ಬಿಟ್ಟು ಯಾವ್ದೋ ಫ್ಲವರ್ ನ ಅವಳಗೊಳ ಕಿತ್ಕೊಂಡ್ಬಂದ್ಬಿಟ್ಟು ಕೊಡ್ತಾ ಇದ್ದಾಳೆ ಇವ್ರಿಗೆ. ಇಲ್ಲಿ ಕೂತ್ಕೊಂಡು ಫೋಟೋ ಹೊಡ್ಸ್ಕೊತಾ ಇದ್ದೋ. ಇಲ್ಲಿ ಕುತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ರೆ ವಂಶು ಬಂದ್ಬಿಟ್ಟು ಫ್ಲವರ್ ಕೊಟ್ಬಿಟ್ಟು, ಚಂದನ ಪಿನ್ನಿಗೆ ರೋಸ್ ಕೊಡಿ, ಫ್ಲವರ್ ಕೊಡಿ ಅಂತ ಒಟ್ನಲ್ಲಿ ಹೂವ ಕೊಟ್ಟಿದ್ದಾಳೆ. ಅಷ್ಟ್ ಪ್ರೀತಿಯಿಂದ ಪಾಪ ಅದು ಕಿತ್ಕೊಂಡ್ ಬಂದ್ಬಿಟ್ಟು ತಗೊಂಬಂದ್ ಕೊಟ್ಲು ಆಯ್ತಾ. ಅದನ್ನ ಕೊಡೋದು ಇಲ್ಲ, ಅವಳು ಪ್ರೀತಿಯಿಂದ ತಗೊಂಬಂದ್ ಕೊಟ್ರೆ ಇಟ್ಕೊಂಡಿದಾರ ಅವಾಗ್ಲಿಂದ. ಥ್ಯಾಂಕ್ ಯು. ವಂಶುಗೆ ಹೇಳ್ಬೇಕು ಥ್ಯಾಂಕ್ಸ್. ಅವಳು ಫ್ಲವರ್ ನ ತಗೊಂಡ್ಬಂದ್ಬಿಟ್ಟು ಕೊಡ್ತಾ ಇದ್ದಾಳೆ, ಚಂದನ ಪಿನ್ನಿಗ್ ಕೊಡಿ ಫ್ಲವರ್ ನ ಅಂತ. ಕೊಟ್ಟಿದ್ದೀನಲ್ಲ ನೋಡಲಿ. ಈ ಕೇರ್ಫುಲ್ ವಂಶು. ಕಮ್ ವಂಶು, ಕೇರ್ಫುಲ್. 2 ಮಂಕಿಗಳ ಜೊತೆ ಒಂದು ಸಣ್ಣ ಮಂಕಿ. Yes, you are. ಇಲ್ಲಂತೂ ಬೆಸ್ಟ್ ಪ್ಲೇಸ್. ಅಂದ್ರೆ ಫುಲ್ ಫೈನ್ ಡೈನ್ ಮಾಡ್ಕೊಂಡು ಆರಾಮಾಗಿ ವೆದರ್ನ ಎಂಜಾಯ್ ಮಾಡ್ಕೊಂಡು ನೀರಲ್ಲಿ ಕುತ್ಕೊಂಡು ಒಂಥರ ನ್ಯೂ ಕಾನ್ಸೆಪ್ಟೇ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ರಿವರ್ ಮಧ್ಯೆ ಕುತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ಫುಲ್ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ರೆಸ್ಟೋರೆಂಟು ಇದೆ, ಮತ್ತು ಇಲ್ಲಿ ರೂಮ್ಸ್ ಕೂಡ ಇದೆ. ಐ ಥಿಂಕ್ ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾವೇನು ಅಷ್ಟು ಇನ್ಫಾರ್ಮೇಷನ್ ಎಲ್ಲ ನೋಡ್ಕೊಂಡಿಲ್ಲ. ಬಟ್ ಇಲ್ಲಿ ರೂಮ್ಸ್ ಎಲ್ಲ ಮಾಡಿದ್ದಾರೆ, ಸ್ಟೇ ಕೂಡ ಆಗ್ಬೋದು. ಆ ಕಡೆ ಸೈಡ್ ಹೋದ್ರೆ ರೆಸ್ಟೋರೆಂಟ್ ಇದೆ, ಮತ್ತೆ ಇಲ್ಲಿ ಪಿಕ್ನಿಕ್ ತರ ಎಲ್ಲ ಮಾಡ್ಕೋಬಹುದು. ಸೊ ಪಿಕ್ನಿಕ್ ಅಂತಾನು ಕೂಡ ಎಲ್ಲ ಜಾಗ ಮಾಡಿದ್ದಾರೆ. ಅಂಡ್ ಇದಂತೂ ದಿ ಬೆಸ್ಟ್ ಪಾರ್ಟ್ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಆರ್ಟ್ ಕ್ರಾಫ್ಟ್ ಮಾತ್ರ ಸಾಕತ್ತಾಗಿದೆ. ಮಿಸ್ಸೇ ಮಾಡಂಗಿಲ್ಲ ಇದನ್ನಂತೂ. ನೋಡಿ, ಲಾಂಗ್ ವೀಕೆಂಡ್ ಬೇರೆ ಅಲ್ವಾ, ಎಷ್ಟು ಟ್ರಾಫಿಕ್ ಅಂದ್ರೆ ಹೋಗ್ಬೇಕಾದ್ರೆ ನಾವು ಎಷ್ಟು ಫ್ರೀಯಾಗಿ ಬಂದ್ವಿ. ಇವಾಗ ನೋಡಿ ಅಲ್ಲಿ ಪಾರ್ಕಿಂಗ್ ಅದ್ ಹೆಂಗ್ ನೋಡ್ತಾರಪ್ಪ ಅಲ್ಲಿ. ಇವಾಗ ನಾವು ಹೋಗಿದ್ವಲ್ಲ ಅಲ್ಲಿ, ಅಲ್ಲಿ ನೋಡಿ ಲೆಫ್ಟ್ ಸೈಡು ಅಲ್ಲೇ ನಿಂತ್ಕೊಂಡಿದ್ದಾರೆ. ಫುಲ್ ಟ್ರಾಫಿಕ್ ಮಾತ್ರ. ನೋಡಿ, ಇದೆಲ್ಲ ಬೀಚ್ ಸೈಡ್ ಇರೋ ಸಿಟಿ, ಪ್ರಾಪರ್ ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಇವೆಲ್ಲ. ಲಿಟ್ರಲಿ ರೋಡಲ್ಲಿ ಎಷ್ಟು ಸರಿ ಸುತ್ತಾಕಿದ್ದೀವಿ. ಈಗ ಪಾರ್ಕಿಂಗ್ ಇಲ್ದಿರೆ ಆಲ್ಮೋಸ್ಟ್ 1 ಅವರ್ ಆಯ್ತಾ. ನಾವು 1 ಅವರಿಂದ ಸುತ್ತುತ್ತಾ ಇದ್ದೀವಿ. ಒಂದು ಕಡೆನೂ ಪಾರ್ಕಿಂಗ್ ಸಿಕ್ಕಿಲ್ಲ ನಮ್ಗಿಲ್ಲಿ.
ಇದೇ ರೋಡಲ್ಲಿ ಒಂದು 5 ಸರಿ ಬಂದಿದೀವಿ. ಇದೇ ರೋಡಲ್ಲಿ ಎಲ್ಲಿದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾನೂ ಗೊತ್ತಾಗ್ತಾ ಇಲ್ಲ. ಬಟ್ ನೋಡಕ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ನೋಡಕ್ಕೆ. ಫುಲ್ ಸಿಟಿ ವೈಬ್ಸ್. ಆರ್ಕಿಟೆಕ್ಚರ್ ಎಲ್ಲ ಹಳೇದೈತಲ್ಲ, ಹಂಗೆ ಉಳಿಸ್ಕೊಂಡವ್ರೆಲ್ಲ. ಅದು ಚೆನ್ನಾಗಿದೆ, ಮತ್ತೆ ವೈಬ್ ಅಂತೂ ಸಕ್ಕತ್ತಾಗಿದೆ. ಬಟ್ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಬೀಚ್ ವ್ಯೂ ನೋಡೋಣ ಅಂತ ಬಂದ್ಬಿಟ್ಟು ಸಿಟಿ ವ್ಯೂ ನೋಡ್ತಾ ಇದೀವಿ ಅಷ್ಟೇ. ವಿ ರೀಚ್ಡ್. ಶಾರ್ಟ್ ಕಟ್ ವರ್ಕ್ಡ್. ಸಿ so much of energy we saved. Indians. What, Pallavi akka, come again please. Proud only to say Indians. Finally reach ಆದ್ವಿ ಬೀಚಿಗೆ. No, 1 hour of searching parking. 1 hour ಪಾರ್ಕಿಂಗಿಗೆ ಸರ್ಚ್ ಮಾಡಿ ಪಾರ್ಕಿಂಗ್ ಸಿಕ್ಕಿ ಫೈನಲಿ ಬಂದಿದ್ದೀವಿ. 2 miles ನಡಿಬೇಕಾಗಿತ್ತು, ಬಟ್ half mile. Pallavi akka, parking we got like a lot of time wasted there, right? So here time saved. God is great. Full white sand. Real struggle, punishment. ವಂಶು ಅಂತೂ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಲು. ಇವಾಗ ಅವಳಿಗೆ ಆಗ್ತಾ ಇಲ್ಲ, ಬಟ್ ಇವರಿಬ್ರು ಬಿಡ್ತಾ ಇಲ್ಲ. ರಾಕೇಶ್ ಅಂತೂ ಅವಳ ಜೊತೆ ಆಟ ಆಡ್ಬೇಕು ಇವಾಗ, ಬಟ್ ಅವಳು ಬರ್ತಾ ಇಲ್ಲ. ಅವಳಿಗೆ ಲೇಟ್ ಈವ್ನಿಂಗ್ ಆಗೋಯ್ತಲ್ಲ, ಫುಲ್ ಚಳಿ ಸ್ಟಾರ್ಟ್ ಆಗೋಯ್ತು. ಬಟ್ ಇವ್ರಿಗೆ ಇವಾಗ ಆಟ ಆಡೋ ಮೂಡು, ಬಟ್ ಅವಳು ಹೋಗ್ತಾ ಇಲ್ಲ. ಫುಲ್ ಎಳೆದಾಡ್ಕೊಂಡು ಕೊನೆಗೆ ಅಂದ್ರೂ ಬಿಡ್ಲಿಲ್ಲ ಅವಳನ್ನ. ಕರ್ಕೊಂಡು ಹೋಗ್ತಾ ಇದಾರೆ ನೋಡಿ ಆಟ ಆಡಕ್ಕಂತ. ಬಟ್ ಮಸ್ತಾಗಿ ಎಂಜಾಯ್ ಮಾಡಿದ್ರು ಇಬ್ರು ಮಾತ್ರ. ಇವಾಗ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ರು ಇಬ್ರು. ಇವಾಗ ಕ್ಯಾಸಲ್ ಕಟ್ತೀವಿ ಅಂತ ಅನ್ಬಿಟ್ಟು ಇಬ್ರು ಕಟ್ತಾ ಇದಾರೆ. ರಾಕೇಶ್ಗಂತೂ ಈ ತರ ಎಲ್ಲ ಯಾರು ಸಿಕ್ಬಿಟ್ರೆ ಸಾಕು, ಫುಲ್ ಮಜಾ ಮಾಡ್ತಾರೆ. ಅದು ವಂಶು ಜೊತೆ ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಹೋಯ್ತು ಕ್ಯಾಸಲ್ ನಿಮ್ದು. ಬೇಸ್ಮೆಂಟ್ ಓನ್ಲಿ ಗಾನ್. ರವೆ ಉಂಡೆ ಮಾಡಬಹುದು ನೋಡಿ. ಸೇಮ್ ರವೆ ಇದ್ದಂಗೆ ಐತೆ ಅಲ್ವಾ? ಸೇಮ್ ಒಳ್ಳೆ ಕೊಬ್ಬರಿ ತುರಿ ಇಲ್ಲ, ಫುಲ್ ವೈಟ್ ಇದೆ ಸ್ಯಾಂಡ್. ಅದೇ ಒಂದ್ ಕವರ್ಗೆ ಹಾಕೊಂಡು ಪೌಡ್ರು ರಂಗಾಣರಾಗ ಹೇಳ್ತಾರಲ್ಲ ಇದ್ರಲ್ಲಿ ದುನಿಯಾ ವಿಜಯ್ಗೆ ತಲೆ ಮಚ್ಕಲಿ ಪೌಡ್ರ್ ಕಲಿ ಹೇಳ್ತಾರಲ್ಲ ಏನೇ ಅದು ಹಂಗೆ ಸ್ಯಾಂಡ್ ಹಚ್ಕೊಳ್ಳಿ ಅಂತನಾ? ಸಿಟಿ ನೋಡು ಎಷ್ಟು ಟೈಟಲ್ ಐತೆ. ಸಿಟಿಗೂ ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಐತೆ ಇದು ಅಲ್ವಾ? ಫುಲ್ ಡೌನ್ ಅಲ್ಲಿ ಇದೆ. ಬಂದಂಗೆ ಹೆಂಗಿರುತ್ತೆ, ಸ್ಲೋಪ್ ಆಗ್ತಾ ಬರುತ್ತೆ. ಇಲ್ಲಿ ನೋಡು ಅಲ್ಲಿ ರೋಡ್ ಇದೆ, ಅಲ್ಲಿ ಫುಲ್ ಒಂಥರ ವಾಲ್ ಬೆಳೆಸ್ಬಿಟ್ಟಿದ್ದಾರೆ, ಫುಲ್ ಗ್ರೀನ್ ವಾಲ್. ಕೆಳಗಡೆ ಬರ್ತಿದ್ದಂಗೆ ಇದು ಬೀಚ್ ಅಲ್ಲ, ಆಲ್ಮೋಸ್ಟ್ 25 feet 30 feet ಮೇಲೆ ಐತೆ ರೋಡ್ಗೂ ಬೀಚ್ಗೂ ಡಿಫ್ರೆನ್ಸ್. ಅದು ಎಷ್ಟು ಸಿಟಿಗೆ ಹತ್ರವಾಗಿದೆ ಅಲ್ವಾ ಬೀಚ್? ಸಿಟಿನೇ ಯಾವ್ದು, ಯಾವ ಸಿಟಿ ಕಾರ್ಮಲ್ ಬೈ ದ ಸಿ ಇರ್ಬೇಕದು. ಸಿಟಿ ನೇಮ್ ಇರ್ತದೆ ಕಾರ್ಮಲ್ ಇರ್ಬೇಕದು. ಚೆನ್ನಾಗೈತೆ ಸಿಟಿ ಮಾತ್ರ. ಒಳಗಡೆ ಎಲ್ಲ ಹಳೇ ಮನೆಗಳು, 150 ವರ್ಷ 200 ವರ್ಷ ಆಗಿರ್ಬೇಕೆಲ್ಲ ಮನೆಗಳು. ಅಷ್ಟೊಂದಾಗಿರುತ್ತಾ? ನಮ್ದು ಹಳೆ ಮನೆ ಇದ್ದು ಮಡಿಕೆದು ಹೆಂಚಾಗ್ತಿದ್ರು ಗೊತ್ತಾ, ಮಡಿಕೆ ತರ ಹೆಂಚು, ಆ ತರ ಎಲ್ಲವೂ ಅದೇ ತರ ಇದೆ. ಅದನ್ನ 150 ವರ್ಷ ಇನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇದಕ್ಕಿರ್ಬೇಕು, Airbnb ಬಿಟ್ಬಿಟ್ಟಿರ್ಬೇಕಲ್ಲ.
ಆಕ್ಚುಲಿ ಸಿಟಿ ವೈಬ್ಸ್ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಫುಲ್ ಟೂರಿಸಂ ಇರ್ಬೇಕಷ್ಟೇ. ಸಿಟಿ ಒಳಗಡೆ ಮಾತ್ರ ಚೆನ್ನಾಗಿದೆ, ಆದ್ರೆ ಪಾರ್ಕಿಂಗ್ ಮಾತ್ರ ಎಲ್ಲೂ ಸಿಗಲ್ಲ. ಅಪ್ಪ ಲಿಟ್ರಲಿ ನಾವು 1.5 hour ಹುಡುಕಿದೀವಿ ಪಾರ್ಕಿಂಗ್. ದೊಡ್ಡದಾಗಿರುತ್ತೆ ಅಮೆರಿಕ ಅಂತಾರಲ್ಲ, ಇಲ್ಲಿ ಬಂದು ಒಳಗಡೆ ತೋರಿಸ್ಬಿಟ್ರೆ ಅಷ್ಟೇ ಗೊತ್ತಾಗುತ್ತೆ. ಎಲ್ಲ ಗಲ್ಲಿ ಹೋದ್ರೆ ಹೆಂಗಿರುತ್ತೋ ಹಂಗೆ. ಕರೆಕ್ಟ್. ಚಿಕ್ಕಪೇಟೆ ರೋಡ್ಸ್ ಒಳಗಡೆ ಹೋದ್ರೆ ಹೆಂಗ್ ಅನ್ಸಲ್ಲ ಹಂಗ ಅನ್ಸ್ಬಿಡ್ತು. ಬಟ್ ಅಷ್ಟ್ ಜನ ಇರ್ಲಿಲ್ಲ, ಅಷ್ಟೇ ಅಷ್ಟ್ ಜನ ಇಲ್ಲ. ಅಷ್ಟು ಕಾರ್ ಇತ್ತು. ಜನಗಳು ಹೆಂಗ್ ಚಿಕ್ಕಪೇಟೆಲಿ ಓಡಾಡ್ತಾರೆ ಆ ತರ ಅಷ್ಟು ಕಾರ್ಗಳಿತ್ತಿಲ್ಲ, ಅಷ್ಟೇ ಡಿಫ್ರೆನ್ಸ್. ಮರಗಳೆಲ್ಲ ಎಷ್ಟು ವರ್ಷ ಆಗೈತೆ ಆಟಿ ನೋಡಿ ಹಂಗೈತೆ. ಇಲ್ಲ ಅದೇ ಒಂದೇ ನನ್ಗೆ ಇದು ಆಶ್ಚರ್ಯ, ಗದ್ದಿಗೆ ಅಲ್ವಾ ಇಲ್ಲಿ ಅಂತ ಮೇಂಟೈನ್ ಮಾಡ್ತಾರಲ್ಲ ಅವ್ರು ಹಂಗೆ. ಮತ್ತೆ ವೆದರ್ ಕಂಡೀಷನ್ಸ್ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮನೆಗಳು ನೋಡಿ ಏನು ಮಸ್ತಾಗಿದೆ ಅಂತಂದರೆ, ಇದೆಲ್ಲ ಮನೆಗಳ ಅಥವಾ ಏನೋ ರೆಸಾರ್ಟ್ ಟೈಪ್ ಮಾಡಿದಾರೆ ಏನೋ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ವ್ಯೂ ಆ ಮನೆಯವ್ರಿಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಎದ್ದಿದ ತಕ್ಷಣ ಫುಲ್ ಬೀಚ್ ವ್ಯೂ. ಎಲ್ಲ ಮನೆಗಳು ಲಿಟ್ರಲಿ ರೋಡಲ್ಲಿ ಹಿಂಗೆ ಇದ್ದಾವೆ. ಒಂಥರ ಮನೆ ನೋಡೋಕ್ಕೆ ನಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ ಆ ರೋಡಲ್ಲಿ, ಅಷ್ಟು ಚೆನ್ನಾಗಿದೆ ಮನೆಗಳೆಲ್ಲ. ಎಷ್ಟು ಹಳೆ ಮನೆ ಇರ್ಬೋದು ನೋಡು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಲ್ಲ. ಒಂದೊಂದು ಮನೆನೂ ಒಳ್ಳೆ ಕಾರ್ಟೂನ್ ಫೀಲ್ ಕೊಡ್ತಾ ಇದೆ. ಈ ಕಾರ್ಟೂನ್ಸಲ್ಲೆಲ್ಲ ನಾವು ನೋಡ್ತಿರ್ಲಿಲ್ವಾ ಮನೆಗಳೆಲ್ಲ ನೀಟಾಗಿ. ಆ ಮನೆ ಹೇಳಿದ್ ನಾನು ನೋಡು, ನಮ್ದು ಹಳೆ ಮನೆಗಳು ಆ ಥರ ಇರ್ತಿದ್ವಿ. ಹೆಂಚು ಮನೆ ಬರೋಕ್ಕೆ ಮುಂಚೆನೆ ಮಡಿಕೆ ಆ ಥರ. ಅಲ್ಲಿ ನೋಡಿ ಫುಲ್ಲು ಎಷ್ಟು ಚೆನ್ನಾಗಿದೆ. ಇದು ಎಲ್ಲ ಒಂದು 100-200 ಇಯರ್ಸ್ ಆಗಿರುತ್ತಾ ಮನೆಗಳು. ಎಲ್ಲ ರಿನೋವೇಟ್ ಮಾಡಿರ್ತಾರಂತೆ ಫುಲ್ಲು. ನೋಡಿ ಆಲ್ಮೋಸ್ಟ್ 100-200 ಇಯರ್ಸ್. ಫುಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಬೀಚ್ ವ್ಯೂ ಅಂತಂದರೆ, ಫುಲ್ ಎಲ್ಲ ಗ್ಲಾಸ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಇದೆ. ಆ್ಯಂಡ್ ನೋಡಿದ ತಕ್ಷಣ ಫುಲ್ ಈ ಕಡೆ ಬೀಚ್ ವ್ಯೂ. ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂತ ಎಷ್ಟು ವೆಯ್ಟ್ ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ 1.5 hour ಸುತ್ತಿದ್ದೀವಿ ಇದೇ ರೋಡಲ್ಲಿ. ಪಾರ್ಕಿಂಗ್ ಅಂತೂ ಸಿಗಲಿಲ್ಲ. ಇಲ್ಲೇ ಸಿಕ್ಕಿದ್ದಿದ್ರೆ ಇಲ್ಲಿ ನಿಲ್ಸಿ ಹಂಗೆ ಹಿಂಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ಅಂದರೂ ಒಂಥರ ನಮಗೆ ಒಳ್ಳೇದೇ ಆಯ್ತಲ್ಲ ಪಾರ್ಕಿಂಗು. ಎಷ್ಟು ಸುತ್ತಿದ್ದಕ್ಕೂ ಒಳ್ಳೆ ಬೆಸ್ಟ್. ಇದು ಇಲ್ಲೇ ಯಾವುದೋ ಸಂಧಿ ಥರ ರೋಡ್ ಇತ್ತು, ಅದನ್ನ ನೋಡ್ಕೊಂಡಿದ್ದೀವಿ. ಇದೇ ಇಲ್ಲಿಂದನೇ ತಾನೇ ನಾವು ಬಂದಿದ್ದು. ಈ ಸಂಧಿನೇ ಇಲ್ಲ ಇದೇ ಥರನೇ ಒಟ್ಟಿನಲ್ಲಿ. ಈ ಥರ ನೋಡಿ ಹಿಂಗೆ ಇಲ್ಲಿ ಹೋದ್ರೆ ಅಲ್ಲೇ ಕಾರ್ ನಿಲ್ಸಿದ್ದೀವಿ. ಆ ಥರ ಯಾವುದೋ ಸಂಧಿ ರೋಡ್ ನೋಡ್ಕೊಂಡಿದ್ದೀವಿ. ಸೊ ಹಿಂಗಿಂದ ಹೋದರೆ ಆ ರೋಡಲ್ಲಿ ಎಲ್ಲೋ ನಿಲ್ಸಿದ್ದೀವಿ ಕಾರ್ನ ಅಷ್ಟೇ. ಸೊ ಆಲ್ಮೋಸ್ಟ್ ಒನ್ ಮಿನಿಟ್ ವಾಕ್ ಅಷ್ಟೇ ಬೀಚಿಗೆ. ಅಲ್ಲ ಫುಲ್ಲು ಟೆಂಟ್ ಸ್ಟೇ ಮಾಡೋದಕ್ಕೆ ನೈಟ್ ಸ್ಟೇ ಇಲ್ಲ ಹೆಂಗಿರೋದು ರೆಡಿ ಮಾಡ್ತಾ ಇದ್ದಾರೆ. ನೈಟ್ ಸ್ಟೇ ಅಲೋ ಇದೆಲ್ಲ ಗೊತ್ತಿಲ್ಲ, ಯಾವಾಗ ರೆಡಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ಆ ಥರ ತಂದಿದ್ರಿ ಚೆನ್ನಾಗಿರೋದು. ಇಲ್ಲಿ ನೋಡಿ ಇಲ್ಲಿ ಏನು ಚೆನ್ನಾಗಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬೀಚಲ್ಲೆಲ್ಲ ಆಟ ಆಡಿದ್ರೆ ಏನು ಹೇಳಿ ಪ್ರಾಬ್ಲಮ್ಮು, ಈ ಥರ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಜಾಗನ. ಫುಲ್ಲು ಕಾಲು ಕೈ ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೋಗ್ಬೋದು. ಏನಾರ ವಾಶ್ ಮಾಡ್ಕೊಬೋದು. ಬೆಳಗ್ಗೆ ಹೊತ್ತು ಬಂದರು ಹೊಡೆದೋಡಿಸ್ತಾರೆ ಹಂಗನ್ಕೊಂಬಿಟ್ಟು. ಆಮೇಲೆ ಅದನ್ನ ನನಗೇನು ಗೊತ್ತಿಲ್ವಾ, ನಾನು ಅದಕ್ಕೆ ಸುಮ್ಮನೆ ಇರೋದು. ನೀವದ್ ನಾನಲ್ಲ. ಹೌದು, ನಾನು ಬೆಂಗಳೂರಲ್ಲೇ ಹುಟ್ಟಿರೋದು, ಬೆಂಗಳೂರು ಹುಡುಗಿ. ನೀವೇ ಹಳ್ಳಿ ಹುಡುಗ. ಮತ್ತೆ ಅದನ್ನೇ ಹೇಳ್ತಾ ಇರೋದು. ಆಯ್ತು ಬನ್ರಿ. ಹಾಂ ಈ ಸಮಾಜ ಸೇವಕ ಏನೆಲ್ಲ ಕತ್ಕೊಂಡು ಹೋಗ್ಬಿಡ್ತೀರಾ ಅಂತ ಅವರೆಲ್ಲ ಇದು ಹಾಕ್ಬಿಟ್ಟು ಹಾಕೋರು, ಚೈನ್ ಹಾಕ್ಬಿಟ್ಟು ಅದ್ಯಾರ ಕಿತ್ತೋಗ್ಬಿಡುತ್ತೆ ಹಂಗೆ ಬಿಟ್ಟವ್ರು. ಏನು ಕತ್ಕೊಂಡು ಹೋಗಿಲ್ಲ ಯಾರು. ಇಲ್ಲಿ ಯಾರು ಕತ್ಕೊಂಡು ಹೋಗ್ತಾರೆ ಅದನ್ನ, ಯಾರಿಗ್ ಗೊತ್ತು. ಅದಕ್ಕೆ ಮತ್ತೆ ಚೈನ್ ಹಾಕೋರೆ, ಕತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಚೈನ್ ಹಾಕ್ತಿದ್ರ. ಚೈನ್ ಹಾಕೋರೆ ಅಂದ್ರೆ ಯಾರೊಬ್ರು ಕತ್ಕೊಂಡು ಹೋಗ್ತಾರೆ ಅಂತಾನೆ ಚೈನ್ ಹಾಕಿರೋದು. ಒಟ್ಟಲ್ಲಿ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಬಿಡಿ. ಇಲ್ಲಿ ಎಲ್ಲ ಹಂಗೆ ಅನ್ಸುತ್ತಲ್ವ, ಎಷ್ಟು ಪ್ರಾಪರಾಗಿ ಮೇಂಟೈನ್ ಮಾಡಿರ್ತಾರೆ. ಅದು ಒಂಥರ ನೋಡೋಕ್ಕೆ ಖುಷಿ. ಮೇಂಟೈನು ಹಂಗೆ ಮಾಡೋರೆ, ಹಂಗೆ ಇವರು ಗಲೀಜು ಮಾಡ್ತಿಲ್ಲ ಜನನೂ ಅದೇ ಪ್ರಾಪರಾಗಿ, ಜನನೂ ನೀಟಾಗಿ. ಅಲ್ಲಿ ಬೀಚ್ ಇದೆ. ಬೀಚ್ ತಕ್ಷಣವೇ ಇಲ್ಲಿ ನೋಡಿ ಟ್ರ್ಯಾಶ್ ಕ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಟ್ರ್ಯಾಶ್ ಕ್ಯಾನ್ಸ್ ಅಂತೂ ಎಲ್ಲ ಕಡೆ ಇದೆ ಬಿಡಿ. ಬಟ್ ಚೇಂಜಿಂಗ್ ರೂಮ್ಸು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಅಲ್ಲೇನು ಅವಾಗಲೇ ತೋರಿಸಿದ್ವಲ್ಲ, ಅಲ್ಲಿ ವಾಶ್ ಮಾಡಿಕೊಂಡು ಬಂದಿದ್ದ ತಕ್ಷಣವೇ ಇಲ್ಲಿ ಚೇಂಜಿಂಗ್ ರೂಮ್ಸ್ ಇದೆ ನೋಡಿ. ಇಲ್ಲಿ ರೂಲ್ಸ್ ಎಲ್ಲ ಪ್ರಾಪರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನೆ ಏನೇನು ಬೀಚ್ ರೂಲ್ಸ್ ಅಂತ ಎಲ್ಲ. ಅದೇ
ಐ ಮೀನ್ ಬೀಚಲ್ಲಿ ಏನೇನು ಮಾಡಬಹುದು ಮಾಡಬಾರ್ದು, ಎಷ್ಟು ಗಂಟೆಯಿಂದ ಏನಾರೋ ಮಾಡಂಗಿದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡಬೇಕು ಅಂತೆಲ್ಲ ರೂಲ್ಸ್ ಹಾಕಿದ್ದಾರೆ ಇಲ್ಲಿ. ಕುಕ್ಕಿಂಗ್ ಅಲೌಡು, ಕುಕ್ ಮಾಡ್ಬೋದು ಇಲ್ಲಿ, ಆದರೆ ಸೌದೆಯಲ್ಲಿ ಕುಕ್ ಮಾಡಂಗಿಲ್ಲ. ಮತ್ತೆ ಓಕೆ ಓಕೆ ನಾವೇ ಕ್ಯಾರಿ ಮಾಡಬೇಕು ಪೋರ್ಟಬಲ್ ಒನ್ಸ್. ನೀನೆಲ್ಲ ಇಲ್ಲಿ ಬಂದ್ಬಿಟ್ಟೆಲ್ಲ ಗಲೀಜು ಮಾಡೋದ್ರೆ ಅಂತ ಸೌದೆ ಹಾಕಿ ನಾನು ಇದು ಮಾಡ್ತೀನಿ. ನೋಡಿ ಅವಾಗಲೇ ಇಲ್ಲಿಂದನೇ ಬಂದಿದ್ದು ನಾವು. ಫುಲ್ಲು ಸಂಧಿ ರೋಡು, ಎಷ್ಟು ನಡಿಬೇಕಾಗಿತ್ತು, 2 miles ತೋರಿಸ್ತಾ ಇತ್ತು ನಡಿಬೇಕು ಅಂತ. ಬಟ್ ವಿ ಫಿಗರ್ಡ್ ಔಟ್ ಎ ನ್ಯೂ ರೋಡ್, ರೈಟ್ ವಂಶು? ಯೇ ಅವರ್ ಸ್ಟ್ರಾಂಗ್ ಗರ್ಲ್ ವಂಶು. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಇಂಡಿಪೆಂಡೆನ್ಸ್ ಬಂದು 250 years, ಇದು 250th year ಅಲ್ವಾ? ಆಯ್ತು ಆಲ್ರೆಡಿ ಆಯಿತು. ಆ್ಯಂಡ್ July 4th ಇಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ ನಾವಿರೋದು ಬೇ ಏರಿಯಾಯಿಂದ ಸ್ವಲ್ಪ ದೂರ ಬಂದಿದ್ದೀವಿ. ನೋಡಿ ಇಲ್ಲಿ ಜಾಸ್ತಿ ಇಮಿಗ್ರೆಂಟ್ಸ್ ಇಲ್ಲ, ಸೊ ಪ್ರಾಪರ್ ಅಮೇರಿಕನ್ಸ್ ಇಲ್ಲೆಲ್ಲ ಇರೋದು. ಮನೆಗೆ ಎಷ್ಟು ಚೆನ್ನಾಗಿ ಫ್ಲಾಗೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಾರೆ ನೋಡಿ. ನಾವು ಯೂಶ್ವಲಿ ಇವಾಗ ಇಂಡಿಯಾದಲ್ಲಿ ಸ್ಕೂಲ್ಸ್ಗೆಲ್ಲ ಇಂಡಿಪೆಂಡೆನ್ಸ್ ಡೇ ಇದ್ದರೆ ಇಂಡಿಯಾದಲ್ಲಿ ಸ್ಕೂಲ್ಗೆಲ್ಲ ಫ್ಲಾಗ್ ಎಲ್ಲ ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಡೆಕೋರೇಟ್ ಮಾಡ್ತೀವಲ್ಲ, ಆ ಥರ ಇಲ್ಲಿ ಮನೆಗೆ ಡೆಕೋರೇಟ್ ಮಾಡಿದ್ದಾರೆ ನೋಡಿ. She will break it. ಫುಲ್ ಸ್ವ್ಯಾಗ್ ಅನ್ವಿಕಾ. ಫುಲ್ ಸ್ಟ್ಯಾಚು ಹತ್ಬಿಟ್ಲು ತೆಗಿ. ಓಕೆ ಓಕೆ ಓಕೆ. ಮರಳು ಗುಡ್ಡ ತಾನೇ. ಅವಾಗ್ಲೇ ನೋಡಿದ್ವಲ್ಲ, ಬೆಟ್ಟನೇ ಅದೇ ತರ ಇರ್ತವಲ್ಲ. ಬೆಟ್ಟನೇ ಆ ತರ ಗೊತ್ತಾ, ಫುಲ್ ಡೆಸರ್ಟ್ ಇರಲ್ವಾ ಹಂಗೆ. ಅದ್ರ ಮೇಲೆ ಆಲ್ರೆಡಿ ಹಸಿರು ತರ ಬೆಳ್ಕೊಂಡ್ಬಿಟ್ಟಿದ್ವಿ. ಡೆಸರ್ಟ್ ಮೇಲೆ ಹಿಂಗೆ ಅಂದ್ರೆ ಮರಳು ಮೇಲೆ ಹಿಂಗ್ ಬೆಳ್ಕೊಳ್ಳೋದ್ ಗಿಡಗಳೆಲ್ಲ ಹಂಗೆ ತೇವಾಂಶ ಇರುತ್ತಲ್ಲ ಅದ್ರಲ್ಲಿ ಬೆಳಕತ್ತಾರೆ. ಆ ವಿಂಡ್ ಬರುತ್ತಲ್ಲ, ವಿಂಡು ಆಮೇಲೆ ಇದು ಬಟ್ ಹಿಂಗ್ ಅನ್ಸ್ತಾ ಇದೆ ಗೊತ್ತಾ, ಹಿಮ ಎಲ್ಲ ಬೀಳುತ್ತಲ್ಲ. ನನಗೆ ಹೆಂಗ್ ಅನ್ಸ್ತಾ ಇದೆ ಗೊತ್ತಾ, ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತೀನಲ್ಲ, ವೈಟ್ ಸಾಸ್ ಪಾಸ್ತಾಗ ಜಾಸ್ತಿ ಬ್ರಾಕ್ಲಿ ಹಾಕ್ಬಿಟ್ರೆ ಆ ತರ ಅನ್ಸ್ತಾ ಇದೆ. ಫುಲ್ ಸ್ಯಾಂಡ್, ಅದೆಲ್ಲ ಫುಲ್ ಸ್ಯಾಂಡ್ ಹಿಲ್ಸ್. ಈ ಸೈಡ್ ನೋಡಿ, ಈ ಸೈಡೇನು ಹಂಗೆ ಇದೆ ಫುಲ್ಲು. ಈವ್ನಿಂಗ್ 8 o'clock ಆಗಿದೆ. ಈವ್ನಿಂಗ್ ಅಲ್ಲ ಆ್ಯಕ್ಚುಲಿ ನೈಟು, ಬಟ್ ಇಲ್ಲಿ ಸನ್ಸೆಟ್ ಲೇಟ್ ಅಲ್ವಾ ಫುಲ್ಲು. ಮಾರ್ನಿಂಗ್ 8 o'clock ಹೋಗಿದ್ದು, ಈವ್ನಿಂಗ್ 8 o'clock ಮನೆಗೆ ಬಂದಿದ್ದೀವಿ ಫೈನಲಿ, ಬ್ಯಾಕ್ ಟು ಅವರ್ ಸ್ವೀಟ್ ಹೋಮ್. ಅದು ನಿಜ ಎಲ್ಲರೂ ಹೇಳೋದು ಅಂತೂ ದಟ್ಸ್ ಸೋ ಟ್ರೂ. ಎಲ್ಲಾದರೂ ಸುತ್ತಾಡ್ಕೊಂಡು ಬರಲಿ, ಬಟ್ ಮನೆಗೆ ಬಂದಿದ್ದ ತಕ್ಷಣ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಸೊ ಫುಲ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಫೈನಲಿ ಮಾರ್ನಿಂಗಿಂದ ಫುಲ್ ಸುತ್ಕೊಂಡು ಮನೆಗೆ ಇವಾಗ ತಾನೇ ಬಂದಿದ್ದೀವಿ. ಮನೇಲಿ ಬಂದ್ಬಿಟ್ಟು ಒಂದು ಲೋಟ ನೀರು ಕುಡಿದ್ಬಿಟ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.